ಎಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವು ಊರಿಗೆ ಹೋಗಿದ್ದಾಗ ನಮ್ಮಮ್ಮ ಒಬ್ಬರೇ ಇದ್ರಲ್ವ, ಹಾಗಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತರಕಾರಿಗಳನ್ನ ಮಾತ್ರ ತಂದ್ಕೊಂಡು ಮಾಡ್ಕೊಳ್ತಾಯಿದ್ರು. ನಾವು ಬಂದಮೇಲೆ ನಾವು ಜನ ಜಾಸ್ತಿ ಅಲ್ವಾ, ಮನೆಯಲ್ಲಿ ಏನೂ ಇರಲಿಲ್ಲ. ಹಾಗಾಗಿ ನಮ್ಮ ಮನೆಯವರು ತರಕಾರಿಗಳು, ಬೇಳೆಕಾಳು ಮಕ್ಕಳಿಗೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ತಿಂಡಿಗಳೆಲ್ಲ ತೊಗೊಂಡು ಬಂದಿದ್ರು ಇವತ್ತು. ಅದೇನೋ ಗೊತ್ತಿಲ್ಲ. ಏನದು ನಿಖಿಲ್? ಬ್ರೋಕ್ಲಿನಾ ಅಂತ. ಆಲೂಗಡ್ಡೆ ಎಲ್ಲ ಹೂಕೋಸಿನ ಥರನೇ ಅದು. ಹೂಕೋಸು ಇದು ಹೂಕೋಸು ಇದು ಏನು ಹೇಳ ಬ್ರೋಕ್ಲಿ. ಯಾವತ್ತೂ ತಿಂದಿರಲಿಲ್ಲ ಇದು, ನನಗೆ ಗೊತ್ತಿಲ್ಲ. ಸಂತೆ ಬ್ಯಾಗ್ನಲ್ಲಿ ಹೊಸ ತರಕಾರಿ ನೋಡಿದ ತಕ್ಷಣ ನನ್ನ ಮಕ್ಕಳಿಗೆಲ್ಲ ಆಶ್ಚರ್ಯ ಆಗ್ಬಿಡ್ತು. ಪದೇ ಪದೇ ಕೇಳ್ತಾಯಿದ್ರು ಇದೇನು ಅಂತ ಹೇಳಿಬಿಟ್ಟು. ನಾನು ಕೂಡ ಯಾವತ್ತೂ ತಿಂದಿಲ್ಲ, ಬಟ್ ಕೆಲವೊಂದು ವೀಡಿಯೋಗಳು ನೋಡಿದಾಗ ಅದ್ರ ಹೆಸರು ಬ್ರೋಕ್ಲಿ ಅಂಥೇಳಿ ಗೊತ್ತಾಗಿದ್ದು. ಆದರೆ ಯಾವಾಗಲೂ ತಿಂದಿರಲಿಲ್ಲ. ಇದೇ ಮೊದಲನೇ ಸರಿ ನಮ್ಮ ಮನೆಯವರು ತೊಗೊಂಡು ಬಂದಿದ್ದರು. ಹಾಗಾಗಿ ಎಲ್ಲರೂ ತುಂಬ ಆಶ್ಚರ್ಯದಿಂದ ತೆಗೆದು ಮುಟ್ಟಿ ನೋಡ್ತಾಯಿದ್ರು. ಮತ್ತು ಅಡುಗೆಗೆ ಟೈಮ್ ಆಗಿದ್ದರಿಂದ ಅಮ್ಮ ತರಕಾರಿ ಎಲ್ಲ ಹೆಚ್ಕೊಳ್ತಾ ಇದ್ರು. ನಾನು ಕೂಡ ಅನ್ನಕ್ಕೆ ನೀರು ಇಟ್ಕೊಂಡೆ. ನಿನ್ಕೋಲಿ ಇಲ್ಲಿ ನೋಡು, ಈತ ನಿನ್ಕೋಲಿ ಈ ತರ ಇರುತ್ತಾ? ಕಟ್ ಮಾಡಿದ್ರೆ ಹಂಗೆ ತಾನೆ ಕಾಚೋದು. ಈತ ನೋಡು, ನಾಟಿ ಕೋಲಿ ನಮ್ದೇ ಕೋಲಿ ಅದು. ನಿನ್ ಕೋಲಿ ಇಲ್ಲ, ಅದು ನಾಟಿ ಕೋಲಿ. ಬೇರೆ ಕೋಲಿ ತಗೊಂಡ್ಬಂದಿದ್ ನಾನು. ನಾನು ಗಬ್ಬುನಿಲ್ಲ, ನಾನು ನಿಮಗೆ ಬೇರೆ ಅದು ಹೇಳ್ಬೇಡ ನೀನು. ಸುಳ್ಳೆಲ್ಲ ನಿಜ ಹೇಳ್ತೀನಿ ನಾನು. ಕಾಲಿಲ್ಲಿ ನೋಡು, ತೋರ್ಸು ಕಾಲು, ತಲೆ ತೋರ್ಸು. ಕಾಲು ಮತ್ತೆ ತಲೆ ನನಗೆ ಗೊತ್ತಾಗಲ್ಲ. ತಿನ್ಬೇಡ ಹೋಗು, ನಾನು ಒಬ್ಬನೇ ತಿಂದಿನಿ ಹೋಗು. ನಾವು ಒಂದು ಕೋಳಿ ಸಾಕಿದ್ವಿ, ಅದು ಮೊಟ್ಟೆ ಇಟ್ಟಿತ್ತು. ಮರಿ ಮಾಡೋಕ್ಕೆ ಅಂತ ಊರಿಗೆ ಹೋಗೋಕ್ಕೆ ಮುಂಚೆನೇ ಕೂರ್ಸೋಗಿದ್ವಿ. ಊರಿಂದ ಬಂದ ಮೇಲೂ ಮರಿ ಮಾಡಿರಲಿಲ್ಲ. ಹಾಗೆ ಅದ್ರ ಕಡೆಯಿಂದ ಮನೆ ಹತ್ರ ಎಲ್ಲ ಹಾವೆಲ್ಲ ಹರಿದಾಡ್ತಿತ್ತು ಅಂಥೇಳಿ ನಮ್ಮ ಮನೆಯವರು ಆ ಕೋಳಿನ ಮಾರಿ ಅದೇ ದುಡ್ಡಿನಲ್ಲಿ ಚಿಕನ್ ತೊಗೊಬಂದಿದ್ರು. ನನ್ನ ಮಕ್ಳಿಗೆ ಡೌಟ್ ಬಂದು ಜಗಳ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡು, ಆ ಕೋಳಿ ಮಾಡಿದ್ರೆ ದುಡ್ಡು ಇಲ್ವಾ? ನೋಡು ನೋಡು ದುಡ್ಡು. ಈಗ ನೋಡಿಗೆ ಇದರಲ್ಲಿ 600 ಅಷ್ಟೇ. 600 ಚಿಕನ್ ಎಷ್ಟು ಕೆಜಿ? ಅದೇ ದುಡ್ಡು ಕೊಟ್ಟು ಅಷ್ಟು ತಗೊಂಬಂದೆ. ಇಷ್ಟು ದುಡ್ಡು ಉಳಿತು. 1 2 3 4 5 6 ಅದೇ ದುಡ್ಡು ತಗೊಂಬಂದೆ ನಾನು. ಯಾವ ದುಡ್ಡು ತಗೊಂಡ್ ನಾವ್ ದುಡ್ಡು ಇತ್ತಾ? ನಾವು ಬಜಾಜಿಗೆ ಅದು ಕಟ್ಟಿಲ್ಲ. ದುಡ್ಡು ಇಲ್ವಾ ಈಗ ಇಲ್ಲಿ? ಇದ್ದೇನೆ. ಬ್ಯಾಂಕ್ ಕಟ್ಟದೆ ದುಡ್ಡು, ಬೇರೆ ದುಡ್ಡು ಅದು ಇಲ್ಲ. ಮನು ಕೇಳೋ 2,600 ಫೋನ್ ಪೇ ಮಾಡಿಸಿದ್ದೀನಿ ಈಗ ನಾನು. ನಮ್ಮ ಮನೇಲಿ ಎಲ್ಲರಿಗೂ ಪ್ರಾಣಿ ಸಾಕೋದು ಅಂದರೆ ತುಂಬ ಇಷ್ಟ. 2 ಕೋಳಿ ಸಾಕಿದ್ವಿ. ಅದರಲ್ಲಿ ಒಂದು ಕೋಳಿ ನಾವು ಊರಿಂದ ಬಂದಮೇಲೆ ಸತ್ತೋಗ್ಬಿಡ್ತು. ಹಾವು ಕಚ್ತೋ ಇಲ್ಲ ಬೆಕ್ಕು ಕಚ್ತೋ ನಾಯಿ ಕಚ್ತೋ ಗೊತ್ತಿಲ್ಲ, ಸತ್ತೋಗ್ಬಿಡ್ತು. ಅದಕ್ಕೆ ನಮ್ಮ ಮನೆಯವರಿಗೆ ತುಂಬ ಬೇಜಾರಾಗ್ಬಿಟ್ಟು ಈ ಕೋಳಿಗೂ ಏನಾರ ಹೆಚ್ಚು ಕಮ್ಮಿ ಆದರೆ ಸಾಕಿದ ಕೋಳಿ ಕಣ್ಮುಂದೆ ಸತ್ತರೆ ಬೇಜಾರಾಗುತ್ತೆ ಅಂತೇಳಿ ಅದನ್ನು ಮಾರ್ಬಿಟ್ಟು ಅದರಲ್ಲಿ ಬಂದಿದ್ದ ದುಡ್ಡಿನಲ್ಲಿ ಚಿಕನ್ ತೊಗೊಬಂದಿದ್ರು. ನನ್ನ ಮಕ್ಕಳಿಗೆ ಡೌಟ್ ಆಗಿಬಿಡ್ತು, ಇಲ್ಲ ಅಪ್ಪ ಅದೇ ಕೋಳಿನ ಕುಯ್ಸ್ಕೊಬಂದಿದ್ದಾರೆ ಅಂತೇಳಿ ಸಿಟ್ಟು ಮಾಡಿಕೊಂಡು ಒಂದೇ ಗಲಾಟೆ. ಆಮೇಲೆ ನಮ್ಮ ಮನೆಯವರು ಕರೆಕ್ಟಾಗಿ ಬಿಡಿಸಿ ಹೇಳಿ ಸಮಾಧಾನ ಮಾಡಿದರು. ಹಂಗೆ ಅವ್ರು ನಗಾಡ್ತಾರೆ. ಏನ್ ಹಂಗೆ ಬಿಡೋದು? ನಗಾಡು ನಗಾಡು ನಗಾಡು. ಹಂಗೆ ಆಯ್ತಾ? ಹಂಗೆ ಮಾಡಿದ್ರೆ ಆಯ್ತಾ? ಸುಮ್ನೆ ದುಡ್ಡು ವೇಸ್ಟ್ ಆಗತ್ತೆ. ಅದರಾಗೆ ಏನಿದು ನೋಡು, ತೆಗ್ದು ಇಟ್ಟಿರೋದು. ಹ್ಯಾಪಿ ಬರ್ತ್ಡೇ ಗಂಟ.
ಈಗ ಮತ್ತೆ ಇನ್ನೊಂದು ಬರ್ತಡೆ ಬರುತ್ತೆ ಅವಾಗ ಈಗಲ್ಲ ಸೆಪ್ಟೆಂಬರ್ ಈಗಲ್ಲ ಅಲ್ಲ ಏನಕ್ಕೆ ಏನೇ ಕೇಕು ತಿನ್ನ ಈಗ ಸುಮ್ಮನೆ ಕೇಕ್ ನನ್ಗೆ ಗೊತ್ತಾ ಹೊಟ್ಟೆ ಹಾಳಾಗತ್ತೆ ನನ್ ಬರ್ತಾ ಯಾರು ಹೇಳಿದ್ರಪ್ಪ ನಿಮಗೆ ಯಾರು ಅವನು ನನಗಿದೆ ಒಳಗಡೆ ಹೊಟ್ಟೆ ಒಳಗಡೆಯಿಂದ ಹೆಂಗ್ ಬರ್ತಾ ಇದೆ ನೋಡಲಿ ಮಗು ನಗು 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 ಕೋಳಿ ಕತೆ ಮುಗೀತು. ಹಾಗೋ ಈಗೋ ಮಕ್ಕಳಿಗೆ ಸಮಾಧಾನ ಮಾಡಿದ್ವಿ. ನನ್ನ ಮಗ ಕೇಕಿನ ಕತೆ ತೊಗೊಂಡು ಕೂತ್ಕೊಂಡ. ಹಾಗೆ ಸ್ವಲ್ಪ ಹೊತ್ತು ತಮಾಷೆ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಅನ್ನನೂ ಆಯಿತು. ಆದರೆ ನಮ್ಮ ಮನೆಯವ್ರು ಸಾರು ಇನ್ನೂ ರೆಡಿಯಾಗಿರಲಿಲ್ಲ. ಅದಕ್ಕೆ ಕುಕ್ಕರಿಗೆ ಹಾಕಿ ಬೇಗ ವಿಶಿಲ್ ಕೂಗಿಸಿದ್ರು. ಕೆಲವೊಂದು ಟೈಮು ಹುಷಾರಿಲ್ಲ ಅಂತ ಅಂದಾಗ ನಮ್ಮ ಮನೆಯವರೇ ಅಡುಗೆ ಮಾಡೋದು ತುಂಬ ಸಪೋರ್ಟ್ ಮಾಡ್ತಾರೆ. ನನಗೆ ಊರಿಂದ ಬಂದಾಗಿಂದನೂ ತುಂಬಾ ಹುಷಾರಿಲ್ಲ. ಹಾಗಾಗಿ ಅಡುಗೆ ಎಲ್ಲ ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತಾರೆ. ಬಿಸಿ ಬಿಸಿ ಚಿಕನ್ ಸಾರು ರೆಡಿ ಆಯಿತು. ನಾವೆಲ್ಲರೂ ಊಟ ಮಾಡಿದ್ವಿ. ಆದರೆ ನನ್ನ ದೊಡ್ಡ ಮಗಳು ಡೌಟಲ್ಲೇ ಇದ್ಕೊಂಡು ಕೊನೆಗೂ ಊಟ ಮಾಡಿಲ್ಲ.